ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಚಿಕ್ಕಮಂಗ್ಳೂರವರು ಅಶ್ವಿನಿ ಅನ್ನೋರು ನನ್ನ ಹತ್ರ ಸುಮಾರು ಗಿಡಗಳನ್ನ ತೊಗೊಂಡಿದ್ರು. ನೋಡಿ, ಅವರು ಗಿಡ ತೊಗೊಂಡು ಬೆಳೆಸಿ ಅದರಿಂದ ಹೂ ಬಿಟ್ಟ ಮೇಲೆ ನನಗೆ ಫೋಟೋನ ಕಳಿಸಿದ್ದಾರೆ. ನೋಡಿ, ನನಗಂತೂ ತುಂಬಾ ಖುಷಿಯಾಯಿತು. ಸೇವಂತಿಗೆ ಆಗಿರ್ಬೋದು, ಗುಲಾಬಿ ಗಿಡ ಆಗಿರ್ಬೋದು, ನೋಡಿ ಎಷ್ಟು ಚೆನ್ನಾಗೇ ಬಂದಿದ್ದಾವೆ ಮತ್ತು ಚೆನ್ನಾಗಿ ಹೂವು ಸಹ ಬಿಟ್ಟಿದ್ದಾವೆ. ನೋಡಿ, ಅವರು ರೆಗ್ಯುಲರಾಗಿ ನನ್ನ ಹತ್ರ ಗಿಡಗಳನ್ನ ತಗೊಳ್ತಾರೆ. ಪಾಟ್ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಗೊಬ್ಬರ ಎಲ್ಲನೂ ತಗೊಂಡಿದ್ದಾರೆ. ನೋಡಿ, ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಿಜ ಹೇಳಬೇಕು ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಮೇಡಮ್ ನೀವು. ಇನ್ನು ಇವರು ಸೀಬೆ ಗಿಡ ಎಲ್ಲ ತಗೊಂಡಿದ್ರು. ನೋಡಿ, ಇವರು ಅಷ್ಟೇ ಸೀಬೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅಂತಲೂ ಸಹ ನನಗೆ ಫೋಟೋ ಕಳಿಸಿದ್ದಾರೆ. ಕೆಲವೊಬ್ಬರು ಫೋಟೋ ಕಳಿಸ್ತಾರೆ, ಕೆಲವೊಬ್ಬರು ಕಳಿಸೋದಿಲ್ಲ. ಅವ್ರು ಕಳಿಸಿರೋ ಅಂಥ ಫೋಟೋಗಳನ್ನ ನಾನು ಹಾಕಿರ್ತೀನಿ. ಇದು ಮೊನ್ನೆ ಕೊರಿಯರ್ ಕಳಿಸಿದಂಥದ್ದು ಸೇವಂತಿಗೆ ಗಿಡ. ನೋಡಿ, ತುಂಬ ಚೆನ್ನಾಗೇ ಹೋಗಿದೆ. ಬೆಳಗ್ಗೆನೇ ಬಂದಿದ್ದೀನಿ ಗಾರ್ಡನ್ಗೆ, ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗೋಣ ಅಂತ. ನೋಡಿ, ಸೂರ್ಯ ಅವಾಗಿನ್ನ ಹುಟ್ಟಿ ಬರ್ತಾ ಇದ್ದಾರೆ. ನೋಡೋಕೆ ತುಂಬಾ ಖುಷಿಯಾಗುತ್ತೆ. ಇನ್ನು ನಮ್ಮ ಗಾರ್ಡನ್ನಲ್ಲಿ ಇಷ್ಟೊಂದು ಚೆನ್ನಾಗೆಲ್ಲ ಹೂ ಬರೋದಕ್ಕೆ ನಾವು ಯಾವ ಗೊಬ್ಬರಗಳನ್ನ ಕೊಡಬೇಕು ಮತ್ತು ಯಾವುದು ಫರ್ಟಿಲೈಸರ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ, ನಮ್ಮ ಗಾರ್ಡನ್ನಲ್ಲೂ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರಬೇಕು, ಅದಕ್ಕೆ ನಾವು ಒಳ್ಳೊಳ್ಳೆ ಗೊಬ್ಬರನೂ ಸಹ ಕೊಡಬೇಕು. ನೋಡಿ, ನಾನು ಇದು ಮಜ್ಜಿಗೆ ತೊಗೊಂಡಿದ್ದೀನಿ. ಅಂದರೆ ಇದು ಮಜ್ಜಿಗೆ ಎಲ್ಲ ಕಡಿದ್ಬಿಟ್ಟು ಅದು ಬೆಣ್ಣೆ ಎಲ್ಲ ತೆಗೆದಾದ್ಮೇಲೆ ಸಿಗುತ್ತಲ್ಲ ಮಜ್ಜಿಗೆ, ಅದು ಅಂದರೆ ತುಂಬ ಹುಳಿ ಬಂದಿರೋ ಅಂತಹ ಮಜ್ಜಿಗೆ. ನಾನು ಅಂದರೆ ಇದು ಈ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಮಜ್ಜಿಗೆನ. ಬೇಕಾದಾಗ ನಾನು ಈ ಥರ ಬಳಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಈಗ ನಾನು ಅದರಲ್ಲಿ ಒಂದು ಬೌಲಷ್ಟು ನಾನು ಮಜ್ಜಿಗೆನ ತೊಗೊಂಡಿದ್ದೀನಿ. ಇನ್ನು ಉಳಿದಿದ್ದ ಮಜ್ಜಿಗೆನ ನಾನು ಹಂಗೆ ಎತ್ತಿಟ್ಟಿದ್ದೀನಿ. ನೋಡಿ, ಈ ಥರ ಈ ಮೊಸರೆಲ್ಲ ತಂದಿರ್ತೀವಿ ನಾವು, ಸುಮ್ಮನೆ ಅದು ಮೊಸರು ಪ್ಯಾಕೆಟು ಬಳಸಾದ್ಮೇಲೆ ಅದರಲ್ಲಿ ಸ್ವಲ್ಪ ಮೊಸರಿರುತ್ತೆ, ನಾವು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ನೀವು ಈ ಥರ ಉಪಯೋಗಿಸ್ಬೋದು. ಇನ್ನು ಅಕ್ಕಿಬೇಳೆ ತೊಳೆದಿದ್ದ ನೀರು ಮತ್ತು ಈ ದೋಸೆ ಹಿಟ್ಟೆಲ್ಲ ನಾವು ದೋಸೆ ಹಾಕಾದ್ಮೇಲೆ ಅದೆಲ್ಲ ಉಳಿದಿರುತ್ತಲ್ಲ, ಆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಎಲ್ಲನೂ ನಾನು ಈ ಥರ ಕಲೆಕ್ಟ್ ಮಾಡಿಕೊಂಡು ಗಾರ್ಡನ್ನಲ್ಲಿ ಒಂದು ಬಕೆಟಿಗೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ನೋಡಿ, ಇದೆಲ್ಲ ಅಕ್ಕಿಬೇಳೆ ತೊಳೆದಿರೋ ನೀರೇನೆ. ಇದನ್ನೆಲ್ಲನೂ ನಾನು ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ಟು ಅದನ್ನು ಮುಚ್ಚಿಟ್ಟಿರ್ತೀನಿ. ಇವಾಗ ನಾನು ಈ ಲಿಕ್ವಿಡ್ನ ಮಾಡೋದಕ್ಕೆ ಅಕ್ಕಿಬೇಳೆ ತೊಳೆದಿರೋ ನೀರು ಇದೆಯಲ್ಲ ಈ ಬಕೆಟಲ್ಲಿ, ಅದನ್ನು ಸ್ವಲ್ಪ ತೆಗೆದುಬಿಟ್ಟು ನಾನು ಇದು ಅಂದರೆ ಈ ಪಾಟಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ಈ ಲಿಕ್ವಿಡ್ನ ಮಾಡೋದು ಈ ಪಾಟಲ್ಲಿ ರೆಡಿ ಮಾಡೋಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ನೋಡಿ, ಇನ್ನು ಇದು ದೋಸೆ ಹಿಟ್ಟದು ನೀರು ಇತ್ತಲ್ಲ ಅವಾಗೆ ತೊಳೆದಿಟ್ಟಿದ್ನಲ್ಲ, ಅದನ್ನು ಸಹ ನಾನು ಇದರಲ್ಲೇ ಹಾಕ್ಕೊತಿದ್ದೀನಿ. ನೋಡಿ, ಆ ಬಕೆಟಲ್ಲಿ ಇದ್ದಿದ್ದೆಲ್ಲನೂ ನಾನು ಈ ಟಬ್ಬಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಅಲ್ಲಿ ಅಕ್ಕಿ ಎಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ವಾ, ಅದು ಅಕ್ಕಿಬೇಳೆ ತೊಳೆದಿದ್ದ ನೀರೆಲ್ಲ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಲಿಕ್ವಿಡ್ ಮಾಡಬೇಕಾದ್ರೂ ಬೇಕಾಗುತ್ತೆ, ಮತ್ತು ಇನ್ನು ನಾವು ಹಂಗೆ ಡೈರೆಕ್ಟಾಗಿ ಹಾಕೋಕ್ಕೂ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಇನ್ನು ನಾನು ಒಂದು ಬೌಲಷ್ಟು ನಾನು ಮಜ್ಜಿಗೆ ತೊಗೊಂಡಿದ್ನಲ್ಲ, ಆ ಮಜ್ಜಿಗೆನೂ ಇದರಲ್ಲೇ ಹಾಕಿದ್ದೀನಿ. ಇದರಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಇನ್ನು ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಯಾವುದೇ ರೀತಿ ಕೆಮಿಕಲ್ಲು ಆ ಥರದ್ದು ಏನೂ ಇಲ್ಲ ಇದರಲ್ಲಿ. ಅಂದರೆ ನಿಮಗೆ ಇದು ಆರ್ಗ್ಯಾನಿಕ್ ಬೆಲ್ಲ ಗಿಡಗಳಿಗೆ ಅಂತಲೇ ನಿಮಗೆ ಮಾಲಲ್ಲೆಲ್ಲ ಸಿಗುತ್ತೆ. ನಾನು ಮಾಲಲ್ಲೇ ತೊಗೊಂಡು ಬಂದು ಇಟ್ಕೊಂಡಿರೋದು. ಅದು ಖಾಲಿಯಾಗಿದೆ, ಇನ್ನೊಂದು ಸ್ವಲ್ಪ ಇದೆ. ಹಂಗಾಗಿ ಇದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ನಾನು ಬೆಲ್ಲನ ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ, ನೋಡಿ ಈ ಥರ ಒಂದು ಬಟ್ಟೆ ಎಲ್ಲ ಮುಚ್ಚಿ ಇಡಬೇಕು. ಇಲ್ಲ ಒಂದು ಏನಾದರೂ ಬೇರೆ ಏನಾದರೂ ಪ್ಲೇಟೋ ಅಥವಾ ಏನಾದರೂ ಇದ್ದರೆ ನಿಮ್ಮ ಹತ್ರ ಅದನ್ನು ಮುಚ್ಚಿಡಿ. ಇಲ್ಲಾಂದರೆ ಈ ಥರ ಒಂದು ಬಟ್ಟೆ ಏನಾದರೂ ಮುಚ್ಚಿಟ್ಬಿಡಿ. ನೋಡಿ, ನಾನು ಒಂದು 3 ದಿನ ಆಗಿದೆ. 3 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ಆ ಕೋಲು ಯಾಕೆ ಇಟ್ಟಿದ್ದೆ ಅಂದರೆ ಅದು ಬಟ್ಟೆ ಅದರ ನೀರೊಳಗಡೆ ಎಲ್ಲ ಬೀಳಬಾರ್ದು ಅಂತ ನಾನು ಕೋಲನ್ನ ಆ ಥರ ಅಡ್ಡ ಇಟ್ಬಿಟ್ಟು ಅದ್ರ ಮೇಲೆ ಬಟ್ಟೆನ ಮುಚ್ಚಿಟ್ಟಿದ್ದೆ ನಾನು. ನೀವು ಅದು ಬೇರೆ ಏನಾದರೂ ಪ್ಲೇಟೋ ಅಥವಾ ಏನಾದರೂ ಇದ್ರೂ ಮುಚ್ಬೋದು. ಇಲ್ಲಾಂದರೆ ಈ ಥರ ಯಾವುದಾದ್ರೂ ಒಂದು ವೇಸ್ಟ್ ಬಟ್ಟೆ ಇದ್ದರೆ ಬಟ್ಟೆನೂ ಸಹ ಮುಚ್ಬೋದು. ನೋಡಿ, 3 ದಿನ ಆದಮೇಲೆ ಎಷ್ಟು ಚೆನ್ನಾಗಿ ಅದು ಫರ್ಮೆಂಟೇಷನ್ ಆಗಿದೆ ಮತ್ತು ಅದರಲ್ಲಿ ಇರೋವಂಥ ಸೂಕ್ಷ್ಮಾಣುಗಳೆಲ್ಲ ಎಷ್ಟು ಚೆನ್ನಾಗಿ ಉತ್ಪತ್ತಿಯಾಗಿರುತ್ತೆ ಅಂತ. ಈ ಥರ ಎಲ್ಲ ಲಿಕ್ವಿಡ್ನ ಮಾಡಿ ನಾವು ಗಿಡಗಳಿಗೆ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೀವು ಯಾವುದೇ ಒಂದು ಲಿಕ್ವಿಡ್ನ ರೆಡಿ ಮಾಡಿದಾಗ ನೀವು ಡೈರೆಕ್ಟಾಗಿ ಮಾತ್ರ ಹಾಕೋಕ್ಕೆ ಹೋಗಬಾರ್ದು ಗಿಡಗಳಿಗೆ, ಪ್ಲೈನ್ ನೀರಿಗೆ ಮಿಕ್ಸ್ ಮಾಡಿನೇ ಹಾಕಬೇಕು. ನೋಡಿ, ನಾನಲ್ಲಿ ಪ್ಲೈನ್ ನೀರು ತೊಗೊಂಡಿದ್ದೀನಿ ಒಂದು ಬಕೆಟಷ್ಟು. ಆ ಒಂದು ಬಕೆಟ್ ನೀರಿಗೆ ನಾನು 2 ಜಗ್ಗಷ್ಟು ನಾನು ಹಾಕ್ತಾಯಿದ್ದೀನಿ. ಈ ಬೆಲ್ಲನ ಬಳಸೋದ್ರಿಂದ ಅದರಲ್ಲಿರುವಂತಹ ಸೂಕ್ಷ್ಮಾಣುಗಳು ಉತ್ಪತ್ತಿಯಾಗುತ್ತೆ. ಇನ್ನು ಈ ಅಕ್ಕಿಬೇಳೆ ತೊಳೆದಿದ್ದ ನೀರು ಮತ್ತು ಮಜ್ಜಿಗೆ ಇದೆಲ್ಲ ಬಳಸೋದ್ರಿಂದ ಇದರಲ್ಲಿ ನೈಟ್ರೋಜನ್ ಸಹ ಹೆಚ್ಚಾಗಿರುತ್ತೆ.
ಈ ಥರ ಲಿಕ್ವಿಡ್ ಎಲ್ಲ ನೀವು ತಿಂಗಳಿಗೊಂದು ಸತಿ ಕೊಟ್ರೂ ಸಾಕು, ಗಿಡದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆನ ಆಗುತ್ತೆ. ಅದರಿಂದ ಹೆಚ್ಚಾಗಿ ನಮಗೆ ಹೂವು ಸಹ ಪಡ್ಕೋಬಹುದು. ನೋಡಿ, ನಾನಿವತ್ತು ದಾಸವಾಳ ಗಿಡ ಮತ್ತು ತರಕಾರಿ ಗಿಡ, ಹಣ್ಣಿನ ಗಿಡ ಪ್ರತಿಯೊಂದು ಗಿಡಕ್ಕೂ ಸಹ ಕೊಡ್ತಾ ಇದ್ದೀನಿ. ಇಂಥದ್ದೇ ಗಿಡಕ್ಕೆ ಕೊಡಬೇಕು ಅನ್ನೋ ಥರ ಏನೂ ಇಲ್ಲ. ಈ ಲಿಕ್ವಿಡ್ನ ನೀವು ನಿಮ್ಮ ಗಾರ್ಡನಲ್ಲಿ ಇರೋವಂತಹ ಎಲ್ಲ ಗಿಡಗಳಿಗೂ ಸಹ ಕೊಡ್ಬೋದು. ಅದರಲ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಅಂತೂ ಬರುತ್ತೆ. ಈ ಥರ ಲಿಕ್ವಿಡ್ ಎಲ್ಲ ತಯಾರು ಮಾಡಿ ನಾವು ಗಿಡಗಳಿಗೆ ಕೊಡುವಾಗ ಸಂಜೆ ಟೈಮೇ ಕೊಡಿ, ಅಂದರೆ ಮಧ್ಯಾಹ್ನ ಟೈಮೆಲ್ಲ ಕೊಡೋಕೆ ಹೋಗಬಾರ್ದು. ಯಾಕೆಂದರೆ ಸಂಜೆ ಟೈಮು ಗಿಡಗಳಿಗೆ ಕೊಟ್ಟರೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದರಲ್ಲೂ ಸ್ವಲ್ಪ ತಂಪಾಗಿರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಗಿಡಗಳಿಗೆ ಒಂದು ರೀತಿ ಕೂಲ್ ಅಂತ ಅನಿಸುತ್ತೆ. ನೀವು ಲಿಕ್ವಿಡ್ನ ಕೊಡಬೇಕಾದ್ರೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಕೊಟ್ರೂ ಒಳ್ಳೆಯದು. ಯಾಕೆ ಅಂದರೆ ಮಣ್ಣು ಲೂಸ್ ಮಾಡಿದಾಗ ಅದು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದು ಬೇರಿಗೆಲ್ಲ ಡೈರೆಕ್ಟಾಗೂ ಸಹ ತಾಕುತ್ತೆ. ಹಂಗಾಗಿ ಮಣ್ಣು ಲೂಸ್ ಮಾಡಿ ಕೊಟ್ರೇ ಒಳ್ಳೆಯದು. ನಾನು ಈ ದಾಸವಾಳ ಗಿಡದಲ್ಲೆಲ್ಲ ಮಣ್ಣು ಲೂಸ್ ಮಾಡಿ ಒಂದು 2-3 ದಿನ ಆಗಿದೆ. ಹಂಗಾಗಿ ನಾನೇನು ಮತ್ತೆ ಮಣ್ಣು ಲೂಸ್ ಏನು ಮಾಡಿಲ್ಲ. ನೀವು ಸ್ವಲ್ಪ ತುಂಬ ದಿನ ಆಗಿದೆ ಮಣ್ಣೆಲ್ಲ ಲೂಸ್ ಮಾಡಿ ಅನ್ನೋ ಅಂಥವ್ರು ಇತ್ತು ಅಂದರೆ ನೀವು ಈ ಲಿಕ್ವಿಡ್ನ ಕೊಡಬೇಕಾದ್ರೆ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಕೊಡಿ, ಅಂದರೆ ತುಂಬಾ ಒಳ್ಳೆಯದು. ಮಣ್ಣೆಲ್ಲ ಲೂಸ್ ಮಾಡಿ ಕೊಟ್ಟರೆ ತುಂಬಾ ಒಳ್ಳೆಯದು. ನೋಡಿ, ನಾನು ದಾಸವಾಳ ಗಿಡ ಮತ್ತು ದಾಳಿಂಬೆ ಹಣ್ಣಿನ ಗಿಡ ಮತ್ತು ಸಪೋಟ ಗಿಡ ಈ ಥರ ಹಣ್ಣಿನ ಗಿಡಗಳಿಗೆಲ್ಲನಕ್ಕೂ ಸಹ ಹಾಕ್ತಾಯಿದ್ದೀನಿ. ಅದರಲ್ಲೂ ಈ ಮಜ್ಜಿಗೆ ಮತ್ತು ಬೆಲ್ಲ, ಅಕ್ಕಿಬೇಳೆ ಎಲ್ಲ ತೊಳೆದಿರೋ ನೀರಿಂದ ನಾವು ಲಿಕ್ವಿಡ್ನ ರೆಡಿ ಮಾಡಿರೋದ್ರಿಂದ ಇದೆಲ್ಲ ಗಿಡಗಳಿಗೆ ಒಂದು ರೀತಿ ಮಾಡಿಸಿದಂತಹ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಗಿಡಕ್ಕೂ ಹಾಕ್ಬೋದು ನೀವು. ನೋಡಿ, ನಾನು ಚೆಂಡು ಹೂವಿನ ಗಿಡಕ್ಕಾಗಿರ್ಬೋದು, ನನ್ನ ಗಾರ್ಡನ್ನಲ್ಲಿ ಯಾವ್ಯಾವ ಗಿಡ ಇದೆ ಅಷ್ಟು ಗಿಡಗಳಿಗೂ ಸಹ ನಾನು ಈ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. ಈ ಲಿಕ್ವಿಡ್ನೆಲ್ಲ ಹಾಕ್ಬೇಕಾದ್ರೆ ನೀವು ಗಿಡದಲ್ಲಿ ಅದು ಪಾಟಿಂದ ಕೆಳಗಡೆ ಇಳಿದೋಗೋ ರೀತಿ ಮಾತ್ರ ಹಾಕ್ಬಿಡಿ. ಯಾಕೆಂದರೆ ಆ ಥರ ಇಳಿದೋಯ್ತು ಅಂದರೆ ನಾವು ಹಾಕಿದ್ದು ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಯಾವುದೇ ಒಂದು ಲಿಕ್ವಿಡ್ ಹಾಕಬೇಕಾದ್ರೂ ಅಷ್ಟೇ ನೀವು ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕಿ. ಇನ್ನು ಇದರಲ್ಲೂ ಅಷ್ಟೇ ನೋಡಿ, ಅದು ಮಲ್ಲಿಗೆ ಗಿಡಕ್ಕೂ ಹಾಕ್ತಾಯಿದ್ದೀನಿ. ಗಿಡಗಳಿಗೆ ನಾವು ಮಜ್ಜಿಗೆನ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದರಲ್ಲೂ ಮಜ್ಜಿಗೆ ಒಂದು ರೀತಿ ಮಾಡಿಸಿದಂತಹ ಲಿಕ್ವಿಡ್ ಅಂತಲೇ ಹೇಳ್ಬೋದು ಗಿಡಗಳಿಗೆ. ನೀವು ಅದನ್ನು ಮಜ್ಜಿಗೆನ ಕೀಟನಾಶಕವಾಗಿಯೂ ಉಪಯೋಗಿಸ್ಬೋದು, ಗಿಡದ ಬೆಳವಣಿಗೆನಾಗಿಯೂ ಸಹ ಉಪಯೋಗಿಸ್ಬೋದು. ಇನ್ನು ಅಕ್ಕಿಬೇಳೆ ತೊಳೆದಿರೋ ನೀರಂತೂ ನಿಮಗೆಲ್ರಿಗೂ ಗೊತ್ತೇ ಇದೆ, ಅದು ಎಷ್ಟು ಚೆನ್ನಾಗಿ ಗಿಡಗಳ ಬೆಳವಣಿಗೆನೂ ಸಹ ಹೆಚ್ಚು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೂ ಗೊತ್ತಿದೆ. ಹಾಗಾಗಿ ನಾನು ಇವತ್ತು ಅಕ್ಕಿಬೇಳೆ ತೊಳೆದಿದ್ದ ನೀರು ಮತ್ತು ಮಜ್ಜಿಗೆ ಮತ್ತು ಬೆಲ್ಲ ಈ ಮೂರನ್ನು ಬಳಸಿ ನಾನು ಲಿಕ್ವಿಡ್ನ ರೆಡಿ ಮಾಡಿ ನಾನು ಗಿಡಗಳಿಗೆ ಹಾಕ್ತಿದ್ದೀನಿ. ಅದರಲ್ಲೂ ನೋಡಿ, ಮಾವಿನ ಗಿಡ ಆಗಿರ್ಬೋದು, ಮಳ್ಳೆ ಹೂವಿನ ಗಿಡ, ಮಲ್ಲಿಗೆ ಗಿಡ, ದಾಸವಾಳ ಪ್ರತಿಯೊಂದು ಗಿಡ, ಇಂಥದ್ದೇ ಗಿಡ ಅಂತ ಏನಿಲ್ಲ, ಎಲ್ಲ ಗಿಡಗಳಿಗೂ ಸಹ ನಾನಿವತ್ತು ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಲಿಕ್ವಿಡ್ನ ಮಾಡಿ ನಾವು ಕೊಟ್ಟಾಗ ಗಿಡಗಳಿಗೆ ಅದರಲ್ಲಿ ಹೂ ಬರದೇ ಇರೋವಂತಹ ಗಿಡದಲ್ಲೂ ಸಹ ಹೂ ಬಿಡೋ ಚಾನ್ಸ್ ಇರುತ್ತೆ. ಕೆಲವ್ರು ಹೇಳ್ತೀರಾ, ಅಕ್ಕ 2 ವರ್ಷ ಆಯಿತು 3 ವರ್ಷ ಆಯಿತು ನಮ್ಮ ದಾಸವಾಳ ಗಿಡದಲ್ಲಿ ಹೂವೇ ಬರ್ತಿಲ್ಲ, ಮತ್ತು ಇನ್ಯಾವುದೋ ಬೇರೆ ಗಿಡದಲ್ಲಿ ಹೂವೇ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಿರ್ತೀರ. ಈ ಥರ ಎಲ್ಲ ಲಿಕ್ವಿಡ್ನ ಮಾಡಿ ಕೊಡಿ, ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಈ ದಾಸವಾಳ ಗಿಡಗಳಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡಿದೆ, ಮತ್ತು ಕೆಲವೊಂದು ಗಿಡದಲ್ಲಿ ಹೂಗಳೂ ಸಹ ಇದೆ. ಇನ್ನು ನೋಡಿ, ಇದು ಅಂಜೂರ ಗಿಡ. ಈ ಅಂಜೂರ ಗಿಡಗೂ ನಾನು ಲಿಕ್ವಿಡ್ನ ಕೊಡ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಗಿಡಗಳಿಗೂ ಕೊಡ್ಬೋದು, ಇಂಥದ್ದೇ ಗಿಡ ಅಂತ ಏನಿಲ್ಲ, ಪ್ರತಿಯೊಂದು ಗಿಡಗಳಿಗೂ ಸಹ ನೀವು ಕೊಡ್ಬೋದು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.